ಡೆಲ್ಲಿ ತನ್ನ ಲಾಸ್ಟ್ ಮ್ಯಾಚಲ್ಲಿ 264 ರನ್ ಹೊಡೆದು ಸೋತಾಗ ನಾವೆಲ್ಲರೂ ಅಂದೆವು ಡೆಲ್ಲಿ ನಿಮ್ಮ ಬೌಲಿಂಗ್ ಎಲ್ಲಿ ಅಂತ. ಈ ಮ್ಯಾಚ್ 75 ರನ್ನಿಗೆ ಆಲ್ ಔಟು. ಈಗ ನಾವೆಲ್ಲ ಹೇಳ್ತಾ ಇದ್ದೇವೆ ಡೆಲ್ಲಿ ನಿಮ್ಮ ಬ್ಯಾಟಿಂಗ್ ಎಲ್ಲಿ ಅಂತ. ಒಂದಿನ ಬೌಲಿಂಗ್ ಎಲ್ಲಿ ಅಂತ ಹೇಳಿಸ್ಕೊಳ್ಳುವಂಥ ಆಸೆ, ಇನ್ನೊಂದರೆ ಬ್ಯಾಟಿಂಗ್ ಎಲ್ಲಿ ಅಂತ ಹೇಳಿಸ್ಕೊಳ್ಳುವಂಥ ಆಸೆ. ಒಟ್ಟಿನಲ್ಲಿ ಡೆಲ್ಲಿ ತಂಡಕ್ಕೆ ತನ್ನ ಹೆಸರು ಎದುರು ಎಲ್ಲಿ ಅಂತ ಹೇಳಿಸ್ಕೊಳ್ಬೇಕು ಅಂತ ಆಸೆ ಅಲ್ಲ. 75 ರನ್ನಿಗೆ ಆಲ್ ಔಟ್. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಹತ್ರ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಖುಷಿಗೆ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತುತ್ತೀರಿ. ದೇವರೇ, 1 ಪಾಯಿಂಟ್ ಆಫ್ ಟೈಮಲ್ಲಿ 8 ರನ್ನಿಗೆ 6 ವಿಕೆಟ್. ಡೆಲ್ಲಿದು 8 ರನ್ನಿಗೆ 6 ವಿಕೆಟ್ ಹೋದಾಗ ಎಲ್ಲರ ಮನೆಯಲ್ಲಿ, RCB ಫ್ಯಾನ್ಸ್ ಅವ್ರದ್ದು ಎಲ್ಲರ ಮನೆಯಲ್ಲಿ ಮನಸ್ಸಲ್ಲಿ ಒಂದು ಸಾಂಗ್ ಓಡ್ತೀವಿ. ಸಾಂಗ್ ಅಲ್ಲ, ಬರೀ ಬೀಟ್ ಡಂಕ್ ಟಕ್ ಅಂದರೆ ಆ ಒಂದು 49 ರನ್ ಅನ್ನುವಂತಹ ಒಂದು ಪೆಡಂಭೂತ, ಆ ಒಂದು ಭೂತ ನಮ್ಮ ಹೆಗಲ ಮೇಲೆ ಕೂತಿತ್ತಲ್ಲ, ಇಷ್ಟು ವರ್ಷ ಹೆಗಲ ಮೇಲೆ ಏರ್ಕೊಂಡು ಅಂತೂ ಇಂತೂ ಹೋಗ್ತದೆ. 49 ಹೊಡಲಿಕ್ಕೆ ಸಾಧ್ಯವೇ ಇಲ್ಲ. 8 ರನ್ನಿಗೆ 6 ವಿಕೆಟ್ ಹೋಗಿದೆ. ಆಯ್ತಾಯ್ತು, ಮುಗೀತು. 20 ರನ್ನಿಗೆ ಆಲ್ ಔಟ್ ಆಗ್ತಾರೆ ಹಾಗೆ ಅಂತ ಅಂದ್ಕೊಳೋದು. ನೋವೇ ಚಾನ್ಸ್ ಇಲ್ಲ. ನೀವು ಕನಸು ಮನಸ್ಸಲ್ಲಿ ಸಹ ಅಂದುಕೊಳ್ಳಬಾರ್ದು 49 ರನ್ನನ್ನು ಯಾರಾದರೂ ಅದನ್ನು ಮುರಿದು ಹಾಕ್ಬೋದು ಅಂತ. ಅದು ಸುಮ್ಮನೆ ಆಸೆ ಹುಟ್ಟಿಸ್ತೇವೆ ಅಷ್ಟೇ ನಾವು. ಗೊತ್ತಾಯ್ತಾ? ಈಗ 49 ಒಳಗೆ ಆಲ್ ಔಟ್ ಆಗ್ತೇವೆ ಅಂತ ಅಂದ್ಕೊಳ್ತಿದ್ದೀರಾ? ಬಿಡುದಿಲ್ಲ. ಹೇಗಾದರೂ ಮಾಡಿ ಅದರ ಗಡಿ ದಾಟಿಸ್ತೇವೆ ನಾವು ಅಂತ. 8 ರನ್ನಿಗೆ 6 ವಿಕೆಟ್ ಹೋದಾಗ ಅಯ್ಯೋ, ನೀವು ನೋಡಬೇಕಿತ್ತು ಸ್ಕೋರ್ ಬೋರ್ಡು ಡೆಲ್ಲಿದು. 0-1-1-0-5-0. ಈ ಇದರಲ್ಲೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತದಲ್ಲ, ಯಾವ ನಂಬರಿಗೆ ಕಾಲ್ ಮಾಡಬೇಕಂತ, 9-9-6-9. ಹಾಗೆ 0-1-1-0-5-0. 8 ರನ್ನಿಗೆ 6 ವಿಕೆಟ್ ಹೋಗಿದೆ. ಆ ಕಡೆಯಿಂದ ಹೇಜಲ್ವುಡ್ ವಿಕೆಟ್ ತೆಗೆದು, ಈ ಕಡೆಯಿಂದ ಭುವನೇಶ್ವರ್ ಕುಮಾರ್ ಅವರು ವಿಕೆಟ್ ತೆಗೆದು, ಆವಾಗ ಅಭಿಷೇಕ್ ಪುರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅವರು ಎಲ್ಲ ಹಾಲ್ ಮಾಡಿ ಹಾಕಿದ್ದು. ಅವರು ಮತ್ತು ಮಿಲ್ಲರ್ ಮತ್ತು ಜೇಮಿಸನ್ ಇವರಿಬ್ಬರು ಡಬಲ್ ಡಿಜಿಟ್ ಹೊಡೆದು ಅದೊಂದು ಕೆಟ್ಟ ಆಸೆ ಇತ್ತಲ್ಲ, ಸಾಕಣ್ಣ, ಈ 49 ಹಿಂಸೆಯನ್ನು ಅನುಭವಿಸಿ ಸಾಕಾಗಿದೆ, ಅದರಿಂದ ಒಂದು ಮುಕ್ತಿ ದೊರೆಯಬೇಕು. ಮುಕ್ತಿ ದೊರೆಯುವುದಿಲ್ಲ. ಯುಗಗಳು ಕಳೆದರೂ ಕೂಡ 49ಕ್ಕಿಂತ ಕಡಿಮೆ ಯಾವ ಟೀಮ್ ಹೊಡೆಯುವುದಿಲ್ಲ ಅಂತ ಕಾಣ್ತದೆ. 75 ರನ್ನಿಗೆ ಆಲ್ ಔಟ್. ಈಗ ಸುಮಾರು ಜನ, ಇನ್ಕ್ಲೂಡಿಂಗ್ ನನಗೆ ಆಗ ಕೆಟ್ಟ ಸಿಟ್ಟು ಬಂದಿತ್ತು ನೋಡಿ. ಪವರ್ ಪ್ಲೇಯಲ್ಲಿ 6 ಓವರಲ್ಲಿ 3 ಓವರ್ ಹೇಜಲ್ವುಡ್ ಹಾಕಿದ್ರು, 3 ಓವರ್ ಭುವನೇಶ್ವರ್ ಕುಮಾರ್ ಹಾಕಿದ್ರು, ಇನ್ನು 2 ಓವರನ್ನು ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು. ಫಸ್ಟ್ 8 ಓವರಲ್ಲಿ 4 ಓವರ್ ಹೇಜಲ್ವುಡ್, 4 ಓವರ್ ಭುವನೇಶ್ವರ್ ಕುಮಾರ್ ಅವರಿಗೆ ಕೊಡ್ತಾರೆ, ಆಲ್ ಔಟ್ ಮಾಡಿ ಹಾಕ್ತಾರೆ ಅಂತೆಲ್ಲ ಅಂದ್ಕೊಳ್ಳೋದು. ಬಟ್ ನೋಡಿದರೆ 6 ಓವರ್ ಆದಮೇಲೆ ರಸಿಕ್ ದಾರಿಗೆ ಬೌಲಿಂಗ್ ಕೊಟ್ಟರು. ನೆಕ್ಸ್ಟ್ ಬೌಲಿಂಗ್ ರೊಮಾರಿಯೋ ಶೆಫರ್ಡ್ ಅವರಿಗೆ ಕೊಡ್ತಾ ಇದ್ದಾರೆ. ಆಗ ಸೈಕಾಯ್ತು ಇದು ಎಂತ ಅಂತ. ಬಟ್ ಮ್ಯಾಚ್ ಮುಗಿದ್ಮೇಲೆ, ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಭುವನೇಶ್ವರ್ ಕುಮಾರ್ ಅವರು ಸ್ವತಃ ಹೇಳಿದ್ದಾರೆ ಏನು ಅಂತಂದರೆ, ತುಂಬ ಹಾಟ್ ಇತ್ತು, ತುಂಬ ಅಂದರೆ ಟೆಂಪ್ರೇಚರ್ ಅಷ್ಟು ನಮಗೆ 4 ಓವರ್ ಹಾಕುವಷ್ಟು ಒಂದು ಶಕ್ತಿ ಇರಲಿಲ್ಲ. ಸೊ ಐ ಆಮ್ ಹ್ಯಾಪಿ ವಿತ್ 3 ಓವರ್ಸ್ ಅಂತಲೇ ಹೇಳಿದ್ದಾರೆ. 4 ಓವರಿಗೆ ಪುಷ್ ಮಾಡಿ, ಅದು ಇಂಜುರಿ ಆಗೋದಕ್ಕಿಂತ ಅವರು 3 ಓವರ್ ಪುಷ್ ಮಾಡಿದ್ದಾರೆ. ಒಟ್ಟಿಗೆ ಆ ಒಂದು ಮೊಮೆಂಟಮಲ್ಲಿ ಹಾಕಿದ್ದಾರೆ, ಸೂಪರ್ ಓವರ್ ಹಾಕಿದ್ದಾರೆ. 3 ಜನ ಇಬ್ಬರು ಸೇರಿಕೊಂಡು ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್. ನಾವು ಖುಷಿ ಪಡುವ, ನಾವು ನಮ್ಮ ದಾಖಲೆ ಆ ಕೆಟ್ಟ ದಾಖಲೆ ಅಳಿಸಿ ಹೋಗಬೇಕು ಅಂತ ಮತ್ತೆ ಅವರು ಇಂಜುರಿ ಆಗಿ ಹಾಗೆಲ್ಲ ಆಗೋದು ಬೇಡ. ವಿಕ್ಟ್ರಿ ಸಿಕ್ಕಿತಾ, ಅದು ಇಂಪಾರ್ಟೆಂಟ್. ಈಗ ನನಗೆ ಅರ್ಥ ಆಗ್ತಾ ಉಂಟು ಡೆಲ್ಲಿ ಎಂತ ಮಾಡಿತ್ತು ಅಂತ ನೋಡಿ. ಫಸ್ಟ್ ಅದು ಹಿಂದಿನ ಮ್ಯಾಚ್ 264 ರನ್ ಹೊಡೆದ್ರು. 264 ರನ್ ಹೊಡೆದ ಮೇಲೆ ಕೂಡ ಪಂಜಾಬ್ ಅದನ್ನು ಹೊಡೆದು ಬಿಸಾಕಿತ್ತು. ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಏನು ಹೇಳಿದರು ಅಂತಂದರೆ, ನೋಡಿ ಈ ಸೀಸನ್ ಇದು ಹೈಯೆಸ್ಟ್ ಟೋಟಲ್ ನಾವು ಹೊಡೆದೆವು, ಅದನ್ನು ಇನ್ನೊಂದು ಟೀಮು ಹೊಡೆದು ಬಿಸಾಕಿತ್ತು. ನೆಕ್ಸ್ಟ್ ಮ್ಯಾಚಲ್ಲಿ ಎಂತ ಮಾಡುವ ಅಂತಂದರೆ, ಈ ಸೀಸನ್ ಇದು ಲೋವೆಸ್ಟ್ ಟೋಟಲ್ ಹೊಡೆಯುವ, ಆಯಿತಾ, ಅದನ್ನು ಕೂಡ ಇನ್ನೊಂದು ಟೀಮು ಹೊಡೆದು ಬಿಸಾಕ್ತದೆ, ಅಂದರೆ ಅದಕ್ಕಿಂತ ಸಹ ಕಡಿಮೆ ಹೊಡೆದು ಬಿಸಾಕ್ತದೆ ಅಂತ ಅಂದ್ಕೊಂಡ್ರೇನು? ಹಲೋ, ಅಷ್ಟೆಲ್ಲ ಥಿಂಕ್ ಮಾಡೋದು ಬೇಡ ಅಣ್ಣ. 75 ರನ್ನನ್ನು ಜಸ್ಟ್ 6.34 ಓವರ್ಸಲ್ಲಿ ದಡ್ಡ ಹೊಡೆದು ಬಿಸಾಕಿದೆವು. ಕೇವಲ 1 ವಿಕೆಟ್ ಹೋದದ್ದು. ಸೊ ಇದು ಬೌಲಿಂಗ್ ಪಿಚ್ಚಿಗಿಚ್ಚಿ ಎಂಥದ್ದು ಅಲ್ಲಣ್ಣ, ಇದು ಪ್ಯೂರ್ ಬ್ಯಾಟಿಂಗ್ ಪಿಚ್. ಈವನ್ ಅಕ್ಷರ್ ಪಟೇಲ್ ಅವರು ಈಗಷ್ಟು ನಾವು ವೀಡಿಯೋ ಮಾಡೋಕೆ ಜಸ್ಟ್ ನೋಡಿದೆ, ಅವರು ಕೂಡ ಹೇಳಿದರು ಐ ಡೋಂಟ್ ನೋ ವಾಟ್ ಹ್ಯಾಪನ್ ಅಂತ. ಅವರಿಗೆ ಗೊತ್ತಿಲ್ಲ ಅಂತ ಎಂತಾಯ್ತು ಅಂತ. ಸೊ ಅದು ಬೌಲಿಂಗ್ ಪಿಚ್ಚಲ್ಲ, ಎಂಥದ್ದು ಅಲ್ಲ, ಕೆಟ್ಟ ಕ್ರಿಕೆಟು ಮತ್ತು ಚಿಂದಿ ಚಿತ್ರಾನ್ನ ಬೌಲಿಂಗ್ ಬಿಡಿ, ನಮ್ಮದು ಚಿಂದಿ ಚಿತ್ರಾನ್ನ ಬೌಲಿಂಗ್. ಆ್ಯಂಡ್ ಬ್ಯಾಟಿಂಗ್ ಕೂಡ ಚೇಸ್ ಅಂತ ಬಂದಾಗ ಪಡಿಕಲ್ ಅವರಿಗೆ ಹೆಚ್ಚಿನ ಬಾಲ್ ಕಲ್ಲು ಥರ ಕಾಣ್ತಾ ಉಂಟು, ದೊಡ್ಡ ಕಲ್ಲು ಥರ ಕಾಣ್ತಾ ಉಂಟ ಅಂತ
ಆಯಿತಾ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರಂತೂ ಬಿಡಿ ರೆಡ್ ಹಾಟ್ ಫಾರ್ಮಲ್ಲಿದ್ದಾರೆ. ಬೆತೆಲ್ ಮಾತ್ರ ಅವರು 10 ಬಾಲಿಗೆ 20 ರನ್ ಹೊಡೆದು ಔಟ್ ಆದರು. ಫೆಂಟ್ಯಾಸ್ಟಿಕ್ ಕ್ಯಾಚ್ ನಟರಾಜನ್ ಅವರು ಕ್ಯಾಚ್ ಹಿಡಿದು ಅಂದರೆ ಹುಸೇನ್ ಬೋಲ್ಟ್ ಥರ ಓಡಿದ್ರು, ಬೌಂಡ್ರಿ ಲೈನ್ ತನಕ ಓಡಿದ್ರು. ಇನ್ನೇನು ದಾಡ್ತಾರೆ ಅಂತ ಅಂದ್ಕೊಂಡೆ ಸಡನ್ನಾಗಿ ಬ್ರೇಕ್ ಹಾಕಿದ್ರು. ಅದು ಬ್ರೇಕಿಂಗ್ ಸಿಸ್ಟಮ್ ಒಳ್ಳೆ ಉಂಟು ಅವ್ರ ಗಾಡಿ, ಸರ್ರ್ ಅಂತ ಬ್ರೇಕ್ ಹಾಕಿದ್ರು. ಅದೊಂದು ವಿಕೆಟ್ ಸಿಕ್ಕಿದ್ದು ಬಿಟ್ಟರೆ ಡೆಲ್ಲಿಗೆ ಏನು ಕೂಡ ಇರಲಿಲ್ಲ. ಇವತ್ತು ಆದದ್ದು ಮ್ಯಾಚ್ ಅವರು 16 ಓವರ್ ಆಡಿದ್ರು, ನಾವೊಂದು 6 ಓವರ್, 22-23 ಓವರ್ ಅಷ್ಟೇ ಮ್ಯಾಚ್ ಆದದ್ದು. RCB ಭಯಂಕರ ಖುಷಿಯಾಗಿರ್ತಾರೆ, ಯಾಕಂತಂದರೆ ಈ ಥರ ವಿಕ್ಟ್ರಿ ಸಿಕ್ಕಿದ್ದು. ರಿವೆಂಜ್ ಅಣ್ಣ, ಬೆಂಗಳೂರಿಗೆ ಬಂದು ನಮ್ಮನ್ನು ನೀವು ಸೋಲಿಸಿದ್ರಿ, ನಿಮ್ಮ ಊರಿಗೆ ಬಂದು ನಾವು ನಿಮ್ಮನ್ನು ಸೋಲಿಸಬಾರ್ದಾ? ನಿಮ್ಮ ಊರಿಗೆ ಬಂದೆವು. ಲಾಸ್ಟ್ ಇಯರ್ ಕೂಡ ಹಾಗೆ ಆದದ್ದು. ಬೆಂಗಳೂರಿಗೆ ಬಂದಾಗ ನಮ್ಮನ್ನು ಸೋಲಿಸಿದ್ರು, ನಾವು ಅಲ್ಲಿ ಹೋದಾಗ ಸೋಲಿಸಿದ್ದೆವು. ಅದೇ ಈ ವರ್ಷ ಕೂಡ ಪುನರಾವರ್ತನೆ ಆಗಿದೆ ಅಥವಾ ರಿಪೀಟ್ ಆಗಿದೆ. ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಭುವನೇಶ್ವರ್ ಕುಮಾರ್ ಅವರು 5 ರನ್ನಿಗೆ 3 ವಿಕೆಟ್ ತೆಗೆದಿದ್ದಾರೆ. ಹೇಸಲ್ವುಡ್ ಅವರು 12 ರನ್ನಿಗೆ 4 ವಿಕೆಟ್ ತೆಗೆದಿದ್ದಾರೆ. ಇವನ್ ಅಂದರೆ ಅವರಿಬ್ಬರಲ್ಲಿ ಒಬ್ಬರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾರೆ, ಇಬ್ಬರಿಗೆ ಜಂಟಿಯಾಗಿ ಕೊಟ್ಟಾರೆ. ನಂಗೆ ಭಾರಿ ಖುಷಿ ಆಗ್ತದೆ, ಯಾಕಂದರೆ ಅವರು ಇಬ್ಬರೂ ಕೂಡ ಡಿಸರ್ವಿಂಗ್. ಸೊ ಜಂಟಿಯಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ದಯವಿಟ್ಟು ಮತ್ತೆ ಚಕ್ಕನ್ನು ಹರಿದಾಕೋದು ಮತ್ತು ಏನೋ ಟ್ರೋಫಿ ಕೊಟ್ಟರೆ ನಿಂಗೆ ಅರ್ಧ ನಂಗೆ ಅರ್ಧ ಅಂತೆಲ್ಲ ಹೇಳ್ಬೇಡಿ. ಅದೇನೋ ನೀವು ನಿಮ್ಮ ಒಂದು ಇದು ಅಂಡರ್ಸ್ಟ್ಯಾಂಡಿಂಗ್, ಬಟ್ ಇಬ್ಬರಿಗೆ ಸೇರಿ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಕೊಡಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಯಾರಿಗೆ ಕೊಟ್ಟಿರ್ಬೋದು ಅಂತ ಗೊತ್ತಿಲ್ಲ. ಆ್ಯಂಡ್ ಪ್ರೆಡಿಕ್ಷನ್ ಗೇಮು, ಎಂಥ ಪ್ರೆಡಿಕ್ಷನ್ ಗೇಮಲ್ಲಿ ಯಾರು ಕೂಡ ಹತ್ತಿರ ಇಲ್ಲ. ಯಾರೊಬ್ರು 300 ಅಂತ ಹೇಳಿದ್ದಾರೆ. 300 ಎಲ್ಲಿ ಮಾರೆ, 75 ಎಲ್ಲಿ ಮಾರೆ. ಅಂದರೆ ಈಗ ಡೆಲ್ಲಿ ಅಂದರೆ ಅನ್ಪ್ರೆಡಿಕ್ಟೇಬಲ್, ಇದು ಬಾಪಿ ಇವರು. ನಾವು RCB ಅನ್ಪ್ರೆಡಿಕ್ಟೇಬಲ್ ಅಥವಾ ವರ್ಲ್ಡ್ ಕ್ರಿಕೆಟಲ್ಲಿ ಪಾಕಿಸ್ತಾನವನ್ನು ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ತಿದ್ದೆವು. ಡೆಲ್ಲಿ ಕ್ರಿಕೆಟ್ ನನಗಂತೂ ನನಗೆ ಇಷ್ಟು ವರ್ಷದ ಒಂದು ಕ್ರಿಕೆಟ್ ನೋಡಿದಂತಹ ಒಂದು ಅನುಭವ, ನೋಡಿದಂಥ ಅನುಭವದಲ್ಲಿ ಒಂದು IPL ಸೀಸನಲ್ಲಿ ಸತತ 2 ಮ್ಯಾಚಲ್ಲಿ ಒಂದು ಟೀಮು 260 ಆ ಥರ 250+ ಹೊಡೆದು ಇನ್ನೊಂದು ನೆಕ್ಸ್ಟ್ ಮ್ಯಾಚಲ್ಲಿಯೇ 100ಕ್ಕಿಂತ ಕಡಿಮೆ ಆಲ್ಔಟ್ ಆಗೋದು ಯಾವುದಾದ್ರೂ ಇನ್ಸ್ಟೆನ್ಸ್ ಇದ್ದರೆ, ಉದಾಹರಣೆ ಇದ್ದರೆ ದಯವಿಟ್ಟು ತಿಳಿಸಿ. ನನಗಂತೂ ಗೊತ್ತಿಲ್ಲಪ್ಪ, ನನಗಂತೂ ನೆನಪಿಲ್ಲ. ಆ್ಯಂಡ್ ಹೈಯೆಸ್ಟ್ ಲೈಕ್ ಬಂದಿರುವ ಕಮೆಂಟನ್ನು ನಾನು ಓದ್ತೇನೆ ಅಂತ ಹೇಳಿದ್ದೆ. ಲಾಸ್ಟ್ ಮ್ಯಾಚ್ ಏನು ಸೂಪರ್ ಓವರ್ ಆಗಿತ್ತಲ್ಲ, ಅದಕ್ಕೆ ಸೂಪರಾಗಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಶ್ರೀ ಅವ್ರು ಏನು ಕಮೆಂಟ್ ಹಾಕಿದ್ದಾರೆ ಅಂತಂದರೆ, ಸೂಪರ್ ಓವರ್ಗೆ ಔಟ್ ಆಫ್ ಫಾರ್ಮ್ ಆಗಿರುವಂತಹ ಪೂರನ್ ಅವರನ್ನು ಕಳಿಸಿದಾರಲ್ಲ LSG, ಅವರ ಒಂದು ಗಟ್ಸಿಗೆ ನಾನು ಮೆಚ್ಚುಗೆ ಸೂಚಿಸ್ತೇನೆ ಅಣ್ಣ. ಅಂದರೆ ಅವ್ರು ಎಂಥ ಥಿಂಕ್ ಮಾಡಿಕೊಂಡು ಲಿಟ್ರಲಿ ಔಟ್ ಆಫ್ ಫಾರ್ಮ್ ಪೂರನ್ ಅವರನ್ನು ಸೂಪರ್ ಓವರ್ಗೆ ಕಳಿಸಿದ್ರು ಅಂತ ಅವರು ಅಂದರೆ ಒಂದು ಪ್ರಶ್ನೆ, ಅದೊಂಥರ ಕುಹಕದ ರೀತಿಯಲ್ಲಿ ಹಾಕಿದ್ದಾರೆ. ಸೂಪರ್ 120 ಜನ ಏನೋ ಲೈಕ್ ಕೂಡ ಒತ್ತಿದ್ದಾರೆ. ಯಾಕಂದರೆ ಪೂರನ್ ಅವರ ನೀವು ಬೇರೆದೆಲ್ಲ ರೆಕಾರ್ಡ್ ಬಿಟ್ಟಾಕಿ ಬರೀ ಸೂಪರ್ ಓವರ್ದು ರೆಕಾರ್ಡ್ ಅಂತ ನೋಡಿದರೆ ಅವರ ಹೈಯೆಸ್ಟ್ ಸ್ಕೋರೇ 1 ಸೂಪರ್ ಓವರಲ್ಲಿ 0-0 1-0-0 ಆ ಥರ ಏನೇ ಇದೆ ಅವರದು. ಸೊ ನಿನ್ನೆ ಯಾಕೆ ಪೂರನ್ ಅವ್ರನ್ನ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. LSG ಮ್ಯಾನೇಜ್ಮೆಂಟ್ ಬಿಟ್ಟು ಸೈಡ್ಕಾಗಿ ಹೋಗಿದೆ. ಆ್ಯಂಡ್ ಈ ಮ್ಯಾಚಿಗೆ ಬರೋದಿದೆ. ಕಂಗ್ರ್ಯಾಚುಲೇಷನ್ಸ್ RCB, ಭಾರಿ ಖುಷಿ ಆಯ್ತಣ್ಣ. ಈ ಒಂದು ಗೆಲುವಿನ ನಾಗಲೋಟ ಮುಂದುವರಿತಾನೆ ಇರಲಿ ಅಂತ ನಾವು ಆಶಿಸ್ತೇವೆ ಅಷ್ಟೇ. ನಿಮಗೆ ಚಾನಲ್ ಇಷ್ಟ ಆಗ್ತಿದ್ರೆ, ಚಾನಲ್ಲಿ ಬರ್ತಿರುವಂಥ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಹೇಳಿ ಈ ಥರ ಒಂದು ಚಾನಲ್ ಉಂಟು, ಭಯಂಕರ ಮಾಡ್ತೇನೆ ಮಾರೆ ವೀಡಿಯೋ ಅಂತ ಬೇರೆಯವ್ರಿಗೆ ಹೇಳಿ, ಬೇರೆಯವ್ರ ಸಬ್ಸ್ಕ್ರೈಬ್ ಮಾಡಿಸಿ. ಇಲ್ಲ, ಇದು 100K ಆಗೋದಿಲ್ಲ, 100K ಆಗೋದಿಲ್ಲ ಈ IPL ಮುಗಿಯೋಷ್ಟರಲ್ಲಿ. ಯಾರೋ ಒಬ್ಬರು ಪ್ರೆಡಿಕ್ಟ್ ಮಾಡಿದರು 93,000-94,000 ಸಾವಿರ ಆಗ್ಬೋದು ಅಷ್ಟೇ ಅಂತ. ಅದು ನಿಜವೇ ಅಷ್ಟೇ, 93 ಹಬ್ಬ ಆಗ್ಬೋದು. ಎಸ್, ನಿಮ್ಮ ಮೇಲೆ ಹಿಡಿದು ಸರಿಯಾಗಿರೋ ಬರುವ ನಮಸ್ಕಾರ. ನನ್ನ ವಿಡಿಯೋ ಈ ಮ್ಯಾಚ್ಗಿಂತ ದೊಡ್ಡದಿತ್ತು.